ನನ್ನ ಮಗ ಜೀವ ತಗೊಂಡಾರ ಅವ್ರ ಮನ್ಯಾಗ ಯಾರು ಉಳಿಯಂಗಿಲ್ಲ ಅವ್ರ ಮನ್ಯಾಗ ನಾವು ಹಾಳ ಆಗಲ್ರಿ ಅವ್ರ ಮನ್ಯಾಗ ಬೆಳಗಾವಿಯಲ್ಲಿ 3 ತಿಂಗಳ ಗರ್ಭಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ನಿವಾಸಿ ಅನಿತಾ ನೀಲೇಶ್ ನಿಲದ್ಕರ್ 25 ವರ್ಷ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ. ಅನಿತಾ ಅವರ ಶವ ಅನುಮಾನಾಸ್ಪದವಾಗಿ ಸಿಕ್ಕ ಹಿನ್ನೆಲೆ ಅನಿತಾ ಮನೆಯವರು ಗಂಡ ನೀಲೇಶ್ ಮೇಲೆ ಕೊಲೆ ಆರೋಪ ಮಾಡಿದ್ದಾರೆ. 4 ತಿಂಗಳ ಹಿಂದೆಯಷ್ಟೇ ಅನಿತಾ ಹಾಗೂ ನೀಲೇಶ್ ಪ್ರೀತಿಸಿ ಮದುವೆಯಾಗಿದ್ದರು ಎನ್ನಲಾಗಿದೆ. ಪಿಜ್ಜಾ ಹಟ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಅನಿತಾ ಹಾಗೂ ನೀಲೇಶ್ ಪರಸ್ಪರ ಪ್ರೀತಿಸಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದರು ಎನ್ನಲಾಗಿದೆ. ಅನಿತಾ ಸಾವನ್ನಪ್ಪಿದ ಹಿನ್ನೆಲೆ ಅನಿತಾ ಗಂಡನ ಮನೆಯ ಮುಂದೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಗಂಡ ಹಾಗೂ ಗಂಡನ ಮನೆಯವರೇ ತಮ್ಮ ಮಗಳು ಅನಿತಾರನ್ನ ಕೊಲೆ ಮಾಡಿದ್ದಾರೆ ಎಂದು ಅನಿತಾ ಮನೆಯವರು ಆರೋಪಿಸಿದ್ದಾರೆ. ಇನ್ನು ಅನಿತಾ ಪತಿ ನೀಲೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯು ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ನಾನು ಊರಿಗೆ ಬಂದಿತ್ತು ಸರ್, ಅವನ್ನ ಮಾಡ್ಕೋತಿ ಅನ್ನೋದು ಹೇಳಿದ್ರಿ ಅಂತ ನಾವು ಹೇಳಿದೀವಿ ರೀ ಸರ್. ಹುಡುಗನ ವಾತಾವರಣ ಏನು ಚಲೋ ಕಾಣಲಿಲ್ಲ, ನಾನು ಮಾಡ್ಕೋಬೇಡವ ನಿನಗೆ ಚಲೋ ಮನಿತನ ನೋಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಹುಡುಗಿ ಇಲ್ಲ ಅವ ನಾ ಮಾಡ್ಕೊಂಡ್ರೆ ಅವನ್ನ ಮಾಡ್ಕೋತೀನಿ ಅಂತ ಹೇಳಿದ್ರಿ. ಇರುವತ್ವ ಮಾಡ್ಕೋ ಚಲೋ ಆಗಿ ಇರು ಅಂತ ಹೇಳಿದೀವಿ ಮತ್ತು ಮದುವೆ ಆಯ್ತು ಅದು ನಮಗೆ ಗೊತ್ತಿಲ್ಲ ರೀ. ಮತ್ತು ಮದುವೆ ಆಗಿ 2-3 ತಿಂಗಳದಾಗ ತಂದು ಇಲ್ಲಿ ನಮ್ಮ ಹುಡುಗಿನ ಕೊಂದು ಬಿಟ್ಟಿದ್ದಾರೆ. ನಾವು ಏನು ಮಾಡ್ಬೇಕ್ರಿ ಸರ್? ರಸ್ತಾದ ಮ್ಯಾಗ ಬಂದು ನಮ್ಮನ್ನು ಕಚ್ಚದೇವ್ರಿ. ಅವಾಗ ನಮ್ಮ ಹುಡುಗಿ ಈಸೆ ನಮ್ಮ ಕುಟುಂಬಕ್ಕೆಲ್ಲ ಮತ್ತು ಅವ್ರ ಕುಟುಂಬಕ್ಕೆ ಸಾಯೋ ನ್ಯಾಯ ಕೊಡ್ರಿ, ಮತ್ತು ನಮ್ಮ ಕುಟುಂಬಕ್ಕೆ ರೀ ಸರ್ ಆ ಹುಡುಗಿಗೆ ರೀ ಆ ಹುಡುಗಿ ಕಲ್ಯಾಣ ಆಗುವ ಅಟ್ಟ ರೀ ನಮ್ಮ ಕುಟುಂಬಕ್ಕೆ ರೀ ನ್ಯಾಯ ಕೊಡ್ರಿ ಸರ್. ಇಷ್ಟ ಬೇಡ ಎಷ್ಟು ವರ್ಷ ಮಾಡ್ತೀರಿ ಆಮೇಲೆ ರೀ ಸರ್ ಅದೇನು ಗೊತ್ತಿಲ್ಲ ನಮಗೂ. ನಾ ಅತ್ತೆ ಇದೇನೋ ನಂಗೂ ಫೋನ್ದಾಗ ಹೇಳ್ತೀವಿ ನಾ ಮದುವೆ ಮಾಡ್ಕೊರಕ್ಕೆ ಇದೇನು ಅತ್ತಿ ಒಂದು ಹುಡುಗನ ನಾನು ಮಾಡಿದೇನು ರೀ ಮತ್ತು ಚಲೋ ಇಲ್ಲ ಮಾಡ್ಕೋತೇನೆ ಅಂತ ಹೇಳಿ ನೋಡುವ ಈಗಿನ ದಿವಸ ಚಲೋ ಇಲ್ಲ ಮತ್ತು ಹೆಂಗೆ ಮಾಡ್ತೀವಿ ನೋಡು ಮತ್ತು ನಾವು ಇದೇವು ಮಾಡ್ತೀವಿ ಅಂತ ಹೇಳಿ ನಾನು ರೀ. ಮತ್ತು ನಮ್ಗೆ ಗೊತ್ತಿಲ್ಲದ ಮಾಡ್ಕೊಂಡಾಳ್ರಿ ಸರ್. ಮತ್ತು ಅವಂಗೆ ಅಂತ ಹೇಳಿದ್ರಿ ಈಕೆಗೆ ಯಾರೇ ಇಲ್ಲ ಏನಿಲ್ಲ ಅಂತ ಹಂಗೆ ಮಾಡಿಬಿಟ್ಟಿದ ಆಮೇಲೆ ರೀ. ಮತ್ತು ನಾವು ಹೇಳಿದ್ದೀವ್ರಿ ಚಲೋ ಮಂತ ನೋಡಿ ಎಲ್ಲೇ ಕೊಡ್ಬೇಕತ್ತ ಮಿಲ್ಟ್ರಿ ಅದ ಹುಡುಗರು ಬರೋದಿದ್ದೀವ್ರಿ ಕೈಲಿ ಮಾಡಿದಾಗ ನಮ್ಮ ಹುಡುಗಿ ಥರ ಚಂದಾಗಿ ಮತ್ತು ಅಂಥ ಗೊಂಬೆ ಅಂತ ಹುಡುಗನ ಎಲ್ಲ ಅಳು ಹಚ್ಚಿದಾರಿ. ನಾವು ಏನು ಮಾಡ್ಬೇಕು ಈಗ ಹರಿವತ್ತು ಗೊತ್ತಾತ್ರಿ ಯಾವಾಗ ಮಾಡ್ಕೋತಾಳೆ ಆಮೇಲೆ ರೀ ಸರ್. ಎಲ್ಲ ನಾವು ಅಲ್ಲಿ ಆ ಕಡೆ ಓಡಾಡಿ ಈ ಕಡೆ ಓಡಾಡಿ ಮಾಡಾಕತ್ತೀವ್ರಿ. ಜನಾಬಾಯಿ ಕಾಂಬ್ಳೆ ಬಾಳು ಜನಾಬಾಯಿ ಕಾಂಬ್ಳೆ ಮತ್ತೆ ಮಾಡ್ರಿ. ಈಗ ರೀ ಅವ್ರದ್ದು ಪ್ರೀತಿ ಮಾಡ್ಕೇಸಿಂದ 5-6 ವರ್ಷ ಆತು ರೀ. ಆದ್ರೆ ಅವೇನು ಆಕಿಗೊಂದು ಪ್ರೀತಿ ಮಾಡ್ಯಾನಂತ ನಮ್ಮ ತಕ ಏನು ಹಿಡಿಲ್ಲ. ಆದ್ರೆ ಆಕಿಗೆ ಏನು ಮಾಡ್ಕೋತೇನಂತ ಅಂದಿಲ್ಲ ಅವ. ಒಟ್ಟು ಮನೆತನಗಳು ಬಂದು ರೀ ಈಗ 3 ವರ್ಷ ಆತಂತಾರೆ ಭಾಳ ಮಾಡತ್ತಾರ ಅವು. ಭಾಳ ಅಂದ್ರೆ ಭಾಳ ಮಾಡಿದ್ರು. ಹುಡುಗಿ ಒಟ್ಟು ಧಮಕಿ ಕೊಡೋದ ಅಲ್ಲಿ ಇಲ್ಲಿ ರೋಡ್ ಮ್ಯಾಗ ಇದನ್ನು ಮಾಡೋದ ಮಾಡ್ಕೊಡ್ಲಿಲ್ಲ ಅಂದ್ರೆ ನೀನು ಇದನ್ನು ಮಾಡ್ತೇನೆ ನಿಮ್ಮ ಮನೆಯವ್ರಿಗೆ ಇದನ್ನು ಮಾಡ್ತೇನೋ ಅದನ್ನು ಮಾಡ್ತೇನೋ ಅಂತ ನಮ್ಮ ಹುಡುಗರಿಗೆ ಆ ಹುಡುಗಿ ಆ ಧಮಕಿ ಕೊಡೋಣ ಆಕಿ ಒಟ್ಟು ಅವನ್ನ ಮಾಡ್ಕೋತೇನ ಅಂದಳು. ಈಗ ರೀ 3 ತಿಂಗಳು ಆತು ರೀ. ನಾವು 7 ತಾರೀಕಿಗೆ ಹೋಗಿ ಕಸಿಂದ ಕಂಪ್ಲೇಂಟ್ ಕೊಟ್ಬೇನ್ರಿ. ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಯ್ದು ಅಲ್ಲಿ ಅವ ಹಾಜರಾಗಲಿಲ್ಲ ರೀ. ಆದರೆ ವಡಗಾವ್ ಪೊಲೀಸ್ ಸ್ಟೇಷನ್ಗೆ ಹೋಯ್ದು ಅಲ್ಲೂ ಹಾಜರಾಗಲಿಲ್ಲ. ಆದ್ರೆ ನಂದೇನು ರೀ ಪೊಲೀಸ್ ಸ್ಟೇಷನ್ದಾಗ ಬಂದ ಇವ್ ನನ್ನ ಮಗಳನ್ನ ಮಾಡ್ಕೋತಾನೆ ಅಂದ್ರೆ ನಾವು ಒಪ್ಪಿಗಿಲ್ಲ ಅವ್ನಿಗೆ ಮದುವೆ ಮಾಡಿಕೊಡ್ಬೇಕಂತ ನಂದು ವಿಚಾರ ಇತ್ತು ರೀ. ಆದ್ರೆ ಅವ ಬರಲಿಲ್ಲ. ಇವ್ರ 7 ತಾರೀಕಿಗೆ ನಾವು ಕಂಪ್ಲೇಂಟ್ ಕೊಟ್ಬೇನ್ರಿ. 11 ತಾರೀಕಿಗೆ ರಿಜಿಸ್ಟರ್ ಮಾಡ್ಕೊಂಬಂದಾರ ರೀ. ಆದರೆ ಈಗೂ ಹುಡುಗಿನ ಓಡಿಸ್ಕೊಂಡು ಹೋಗ್ತಾನೆ ಓಡಿಸ್ಕೊಂಡು ಹೋಗ್ತಾನೆ ಅಂತ ನಾನು ಆಯಾಗ ಧಮಕಿ ಮಾಡಾಕತ್ತೀರಿ. ಅವು ನಾನು ಆಯಾಗ ಧಮಕಿ ಮಾಡೋಣ ನಾ ಏನು ಮಾಡಿರಿ ನನ್ನ ಮಗಳನ್ನ ನಾನು ಮತ್ತು 1-2 ಮಂದಿನ ಕರ್ಕೊಂಡು ಅವ್ರ ಮನೆಗೆ ಹೋದಿನಿ ರೀ. ನಿಮ್ಮ ಮಗ ನನ್ನ ಮಗಳಿಗೆ ಹಿಂಗೆ ಮಾಡತ್ತಾರಿ ನೀವು ಏನು ನ್ಯಾಯ ಕೊಡ್ತೀರೋ ಇಲ್ಲೋ ಅಂತ ಈ ವಿಜಯ ಗಲ್ಲಿದಾಗ ಯಾರು ಪಂಚರು ಅದಾರ ರೀ. ಅವ್ರು ಮುಂದಾಗಿ ಬಂದಿರ್ರಿ. ಮುಂದಾಗಿ ಬಂದ ಬಳಿಕ ಅವ್ರು ಏನಂದ್ರು ನಿಮ್ಗೆ ನಿಮ್ಮ ಹುಡುಗಿನ ರಿಜಿಸ್ಟರ್ ಆಗೈತಿ ನಮಗೇನು ಮಾತಾಡೋಕೆ ಬರೋಂಗಿಲ್ಲ ನಿಮಗೂ ಏನು ಮಾಡೋಕ್ಕಾಗಂಗಿಲ್ಲ ಅನ್ನಂತಲೇ ರಿಜಿಸ್ಟರ್ ಆಗೈತೆ ಅನ್ನಂತಲೇ ನಾವೇನು ಮಾಡಿದ್ವಿ ರೀ. ಈಗ ಅವ್ರಿಬ್ಬರು ರಿಜಿಸ್ಟರ್ ಆಗೈತಿ ನಾವಿಲ್ದ ನೀವು ರಿಜಿಸ್ಟರ್ ಹೆಂಗೆ ಮಾಡಿದೇವ್ರಿ ರೀ ಅಂತ ನಾ ಕೇಳೀನಿ ರೀ ಅವ್ರಿಗೆ. ಆ ಮಾತಿಗೆ ಅವ್ರು ಏನಂದ್ರು ಹೆಂಗೆ ಮಾಡಿದಿರಿ ಏನು ಮಾಡಿದಾರ ಅದು ನಮಗೆ ಗೊತ್ತಿಲ್ಲ ಒಟ್ಟು ಅವ್ರು ರಿಜಿಸ್ಟರ್ ಆಗೈತಿ ಇದ್ರ ಮುಂದೆ ನಮಗೆ ಏನು ಮಾತಾಡೋಕ್ಕಾಗಂಗಿಲ್ಲ ನೀವು ಮಾತಾಡೋದಾರೆ ನೀವು ಜಗಳಾಡ್ರಿ ನಾ ಹೋಗ್ತೇನೆ ಅಂತ ಎದ್ದು ಹೊಂಟ್ರಿ. ಎದ್ದು ಹೋಗಂತಲೇ ನಾ ಏನು ಮಾಡಿರಿ ಈಗ ರಿಜಿಸ್ಟರ್ ನಾ ಇಲ್ದ ನನ್ನ ಮಗನ ನೀವು ಮಾಡಿದಿರಿ ಅಂದ ಬಳಕ ನನ್ನ ಮಗನ ನನ್ನ ಮನೆಗೆ ಆಗಂಗಿಲ್ಲ ನಿಮ್ಮ ಮನೆಗೆ ಒಪ್ಸಿದ್ದೇನೆ ಅಂತ ಅವ್ರ ಮನ್ಯಾಗ ಬಿಟ್ಟು ಬಂದೇನೆ ರೀ. ನಾ ಅದ್ರ ನಂತರ ಈಗ ಮದುವೆ ಆಯ್ಕಷ್ಟಿಂದ ಅವ್ರ ಬಾಡಿಗೆ ಇಲ್ಲಿ ಬಂದಾರ್ರಿ. ಇಲ್ಲಿ ಏನು ಮಾಡಿದಾರ್ರಿ ಈಗ 3 ತಿಂಗಳು ಆಯ್ತು ರೀ ಮದುವೆಗೆ. ಹೊಟ್ಟಿಲಿ ಅದಾಳ ಅಂತ 3 ತಿಂಗಳು ಆಯ್ತು ರೀ. 3 ತಿಂಗಳು ಹೊಟ್ಟಿಲಿ ಅದಾಳ್ರಿ. ಅವ ಏನು ಒಂದಿನ ದಗದಕ್ಕೆ ಹೋಗಿಲ್ಲ ಏನು ದವಾಖಾನೆ ತೋರಿಸಿಲ್ಲ ಏನೂ ಇಲ್ಲ. ನಾನು ಗಂಡ ಆಕಿನ ದವಾಖಾನೆಗೆ ತೊಗೊಂಡು ಹೋಗೋದಾ ಮಾಡಿದಾರೆ. ಆದ್ರೆ ಹಿಂಗೆ ಆಗಾದೈತೆ ಅಂತ ನಮಗೇನು ಅಕ್ಕಿ ಹೇಳಿಲ್ಲ. ನಾವು ಆಕಿ ಏನು ಫೋನ್ ಹಚ್ಚಿ ಕೇಳಿಲ್ಲ. ಸಿಟ್ಟಿಗೆ ಆಗಿ ನಾನು ಬುದ್ಧಿ ನನ್ನ ಕೈಯಾಗ ಕೊಟ್ಕೊಂಡೇನು ರೀ.
ಆದ್ರೆ ಈಕೆ ಮಾಡಬಾರ್ದಂತ ನಾವೇನು ವಿಚಾರ ಐತೆ ರೀ ನಾವು ಎಲ್ರಿ ಚಲೋ ಮಂತಾನ ಬಂದು ಕೊಡಬೇಕು ಆತಂದ ಇಲ್ಲ ಅವನ ಮಾಡ್ಕೋತೇನೆ ನಾನು ಅವ್ರ ಮನೆ ಹಾಕಿಸ್ ಬಂದೀನಿ ರೀ ಅವ್ರ ನನ್ನ ಮಗನ ಅವ್ರ ಅಣ್ಣನ ಹೇಂತಿ ಅವ್ರವ್ವ ಅವ್ರಪ್ಪ ಮತ್ತು ಇವ್ರಿ 4 ಮಂದಿ ಕೂಡಿ ಏನು ಮಾಡ್ಯಾರ ಗೊತ್ತಿಲ್ರಿ ಒಟ್ಟು ಹುಡುಗಿ ಏನೂ ಇಲ್ರಿ ಬೇಕಾದ್ರೆ ತಿರ್ಗಾಡ್ತಿದ್ದು ಸರಿ ಆಕೆ ಅದೇನು ಆಂಬ್ಯುಲೆನ್ಸ್ ಏನು ಅಲ್ಲಿ ಕೆಲ್ಸಕ್ಕೆ ಹೋಗ್ತಿಡ್ರಿ ಹಾಂ ಈಕೆ ದುಡ್ಡು ತಿನ್ನೋದ್ರಿ ಈಕೆ 7-8 ವರ್ಷ ರೀ ₹1 ಪಗಾರ ಮನೆಗೆ ತಂದು ಹಚ್ಚಿಲ್ರಿ ಆಕೆ ಎಲ್ಲ ಅವ ತಗೊಂಡ್ ಇದನ್ನ ಮಾಡಿದಾರೆ ಮಾಡ್ತಿದ್ದಂತ ರೀ ಈಗೀಗನ ಮಾಡಿದಾರಂತ ನೋಡ್ರಿ ಏನು ಸೆರೆ ಕುಡ್ದು ಏನು ಮಾಡ್ತಿದ್ದು ಏನು ಗೊತ್ತ್ರಿ ಈಗ ನಮಗೇನು ಗೊತ್ತ್ರಿ ಕುಡಿಯಾಕ ರೊಕ್ಕ ಬಿಡೋದ ಒಟ್ಟು ಬಡಿಯೋದ ನಾ ಮಾತಾಡಿರ್ದಾಕಿ ಕೂಡ ನನಗೆ ಗೊತ್ತಿಲ್ಲ ನೀ ರಿಜಿಸ್ಟರ್ ಮಾಡ್ಕೊಂಡು ಅಂದ್ಬೇಕು ನನಗೆ ನೀ ಮಾತಾಡಂಗಿಲ್ಲ ಅಂತ ನಾ ಆಕಿ ಕೂಡ ಮಾತಾಡಕ್ಕಿಲ್ರಿ ನಾವು ಒಟ್ಟು ಮಾತಾಡಿಲ್ರಿ ನನ್ನ ಹೆಸರು ಕಾಂಚನ ರೀ